ಬಿಗ್ ಬಾಸ್ ಕನ್ನಡ ಸೀಸನ್ 12 ದಿನದಿಂದ ದಿನಕ್ಕೆ ಕುತೂಹಲ ಮೂಡಿಸುತ್ತಿದೆ. ಪ್ರಸ್ತುತ ಫ್ಯಾಮಿಲಿ ವೀಕ್ ನಡೆಯುತ್ತಿದ್ದು, ಸ್ಪರ್ಧಿಗಳ ಕುಟುಂಬ ದೊಡ್ಡ ಮನೆಗೆ ಎಂಟ್ರಿ ಕೊಟ್ಟು ತಮ್ಮ ಮಕ್ಕಳನ್ನ ಮಾತನಾಡಿಸಿಕೊಂಡು ಹೋಗುತ್ತಿದ್ದಾರೆ. ಹೌದು, ಬಿಗ್ ಬಾಸ್ ಫಿನಾಲೆಗೆ ಇನ್ನೇನು ದಿನಗಣನೆ ಶುರುವಾಗಿದೆ. ಇದರ ನಡುವೆ ವಾರ ಪೂರ್ತಿ ಟಾಸ್ಕ್ ನಲ್ಲಿ ಜಗಳವಾಡುತ್ತಿದ್ದ ಮನೆಯಲ್ಲಿ ಇದೀಗ ಸಂತಸ ಮೂಡುತ್ತಿದೆ. ಸ್ಪರ್ಧಿಗಳ ಕುಟುಂಬ ಸದಸ್ಯರು ಮನೆಗೆ ಸರ್ಪ್ರೈಸ್ ಎಂಟ್ರಿ ಕೊಡುವ ಮೂಲಕ ದೊಡ್ಡ ಮನೆ ಮಂದಿಗೆ ಶಾಕ್ ನೀಡುತ್ತಿದ್ದಾರೆ. ಇತ್ತೀಚೆಗೆ ಕಾವ್ಯ, ಗಿಲ್ಲಿ ನಟ ಧನುಷ್ ಗೌಡ, ಅಶ್ವಿನಿ ಗೌಡ, ಸೂರಜ್, ರಕ್ಷಿತಾ ಶೆಟ್ಟಿ ಹಾಗೂ ಧ್ರುವಂತ್ ಕುಟುಂಬ ಭೇಟಿ ನೀಡಿತು. ತಮ್ಮ ಮಕ್ಕಳ ಜೊತೆ ಕೆಲ ಕಾಲ ಕುಳಿತು ಮಾತನಾಡಿದರು. ಅಲ್ಲದೆ ಬಿಗ್ ಬಾಸ್ ಹೌಸ್ ನಲ್ಲಿ ತಮ್ಮ ಮಕ್ಕಳ ಹೊರತಾಗಿಯೂ ತಮಗೆ ಗಿಲ್ಲಿ ನಟ ಅಂದ್ರೆ ಇಷ್ಟ ಎನ್ನುವ ಮೂಲಕ ಧನುಷ್ ಗೌಡ ಅವರ ಅಮ್ಮ ಎಲ್ಲರ ಮೆಚ್ಚುಗೆಯನ್ನ ಗಳಿಸಿದ್ದಾರೆ. ಇದರ ನಡುವೆ ಬಿಗ್ ಬಾಸ್ ಪಾಸ್, ಪ್ಲೇ, ರಿವೈಂಡ್ ಗೇಮ್ ಗಳನ್ನ ಆಡುತ್ತಾ ಖುಷಿಯಾಗಿ ದಿನ ಕಳೆಯುತ್ತಿದ್ದಾರೆ. ಹಾಗಾಗಿ ಈ ಬಾರಿಯ ಕ್ಯಾಪ್ಟನ್ ಆಗಿರುವ ಕಾವ್ಯಗೂ ಹೆಚ್ಚಿನ ಕೆಲಸವಿಲ್ಲ. ಎಲ್ಲವನ್ನು ಬಿಗ್ ಬಾಸ್ ಸ್ವತಃ ನೋಡಿಕೊಂಡು ಹೋಗುತ್ತಿರುವ ಕಾರಣ ಕಾವ್ಯ ಈ ಬಾರಿ ಹೆಸರಿಗಷ್ಟೇ ಕ್ಯಾಪ್ಟನ್ ಮಾತ್ರ ಆಗಿದ್ದಾರೆ. ಇದರ ನಡುವೆ ಇಂದು ಬಿಗ್ ಬಾಸ್ ಮನೆಗೆ ಕಾವ್ಯ ಅವರ ಕುಟುಂಬ ಆಗಮಿಸಿದೆ. ಕಾವ್ಯಾಳ ತಮ್ಮ ಕಾರ್ತಿಕ್ ಹಾಗೂ ತಾಯಿ ಸಾವಿತ್ರಿ ಮನೆಗೆ ಆಗಮಿಸಿ ಕಾವ್ಯಾಳನ್ನ ಮಾತನಾಡಿಸಿದ್ದಾರೆ. ಆದರೆ ಈ ಹಂತದಲ್ಲಿ ಅವರ ಕುಟುಂಬ ಬಿಗ್ ಬಾಸ್ ನ ಮೂಲ ನಿಯಮ ಉಲ್ಲಂಘನೆ ಮಾಡಿದ ಕಾರಣಕ್ಕೆ ಕಾವ್ಯ ಅವರ ತಮ್ಮ ಹಾಗೂ ತಾಯಿಯನ್ನ ಬಿಗ್ ಬಾಸ್ ಹೊರ ಕಳಿಸುವ ಆದೇಶ ನೀಡಿದ್ದಾರೆ. ಆದರೆ ಬಿಗ್ ಬಾಸ್ ಆದೇಶದ ಬೆನ್ನಲ್ಲಿಯೇ ಕಾವ್ಯ ಅವರ ಕುಟುಂಬ ಮನೆಯಿಂದ ಆಚೆ ಬಂದ್ರ? ಇಲ್ಲ, ಇದೆಲ್ಲ ಬಿಗ್ ಬಾಸ್ ಗಿಮಿಕ್? ಇಲ್ಲ, ಬಿಗ್ ಬಾಸ್ ಕೂಡ ಪ್ರಾಂಕ್ ಮಾಡಿ ತಮಾಷೆ ಮಾಡಿದ್ರ? ಹಾಗಾದ್ರೆ ಅಷ್ಟಕ್ಕೂ ಆಗಿದ್ದೇನು ಗೊತ್ತಾ? ಮೊದಲಿಗೆ ಕಾವ್ಯ ಅವರ ತಾಯಿ ಮನೆಗೆ ಆಗಮಿಸ್ತಾರೆ. ನಂತರ ಕಾವ್ಯ ಅವರ ತಮ್ಮ ಕಾರ್ತಿಕ್ ಬಿಗ್ ಬಾಸ್ ಮನೆಗೆ ಬರ್ತಾರೆ. ಇದೇ ವೇಳೆ ಗಿಲ್ಲಿ ಜೊತೆ ಕಾರ್ತಿಕ್ ಕೂಡ ತಮಾಷೆಯಾಗಿ ಕೆಲ ಹೊತ್ತು ಕಾಲ ಕಳೆದಿದ್ದಾರೆ. ಅದಾದ ನಂತರ ಸೋಷಿಯಲ್ ಮೀಡಿಯಾ ನೀನೇ ಹ್ಯಾಂಡಲ್ ಮಾಡ್ತಿದ್ಯಾ ಅಂತ ಕಾವ್ಯ ಕಾರ್ತಿಕ್ಗೆ ಪ್ರಶ್ನೆ ಮಾಡ್ತಾರೆ. ಇದಕ್ಕೆ ಕಾರ್ತಿಕ್ ಎಲ್ಲ ಚೆನ್ನಾಗಿ ಹೋಗ್ತಿದೆ, ಏನು ತಲೆ ಕೆಡಿಸಿಕೊಳ್ಳಬೇಡ, ನಿಂದು ಗಿಲ್ಲಿದು ಫ್ರೆಂಡ್ಶಿಪ್ ನೆಕ್ಸ್ಟ್ ಲೆವೆಲ್ ಇದೆ. ಆದ್ರೆ ನಾಮಿನೇಷನ್ ನಲ್ಲಿ ಗಿಲ್ಲಿಯ ಹೆಸರನ್ನ ಯಾಕೆ ತಗೊಳ್ತಿದ್ಯಾ? ಗಿಲ್ಲಿಯಿಂದ ಕಾವ್ಯ, ಗಿಲ್ಲಿ ಇದ್ರೇನೆ ಕಾವ್ಯ ಅಂತ ಹೇಳ್ತಿರೋದಾದ್ರೂ ಯಾರು? ಇದನ್ನೆಲ್ಲ ಹೇಳ್ತಿರೋರು ನಿನಗೆ ಆಗದೇ ಇರೋರು ತಾನೆ. ಅದಕ್ಕೆಲ್ಲ ನೀನು ಯಾಕೆ ತಲೆ ಕೆಡಿಸ್ಕೊಳ್ತೀಯ ಅಂತ ಕಾವ್ಯ ಅವರ ತಮ್ಮ ಕಾರ್ತಿಕ್ ಹೇಳ್ತಾರೆ. ಇಲ್ಲೇ ಕಾವ್ಯ ಅವರ ಕುಟುಂಬ ಎಡವಟ್ಟನ್ನ ಮಾಡ್ಕೊಂಡಿದ್ದು. ಯಾಕಂದ್ರೆ ಬಿಗ್ ಬಾಸ್ ಮನೆಯಲ್ಲಿ ಕೆಲವೊಂದು ನಿಯಮ ಅಂತ ಇರುತ್ತೆ. ಮನೆಯ ಸ್ಪರ್ಧಿಗಳಿಗೆ ಹೊರಗಿನ ವಿಚಾರ ಹೇಳ್ಬಾರ್ದು ಅನ್ನೋದು ಬಿಗ್ ಬಾಸ್ ಮನೆಯ ಮೂಲ ನಿಯಮ ಆಗಿರುತ್ತೆ. ಆದ್ರೆ ಕಾವ್ಯ ಅವರ ಕುಟುಂಬ ಬಿಗ್ ಬಾಸ್ ಮನೆಯ ಮೂಲ ನಿಯಮವನ್ನೇ ಉಲ್ಲಂಘನೆ ಮಾಡ್ತಾರೆ. ಇದರ ಬೆನ್ನಲ್ಲಿಯೇ ಬಿಗ್ ಬಾಸ್ ಘೋಷಣೆ ಆಗಮಿಸಿದ್ದು ಈ ಮನೆಯ ಮೂಲ ನಿಯಮದ ಉಲ್ಲಂಘನೆಯಾಗಿದೆ. ಕಾರ್ತಿಕ್ ಹಾಗೂ ಸಾವಿತ್ರಿ ಈ ಕೂಡಲೇ ಮುಖ್ಯ ದ್ವಾರದ ಮೂಲಕ ಮನೆಯಿಂದ ಹೊರ ಬರಬೇಕು ಅಂತ ಆದೇಶ ನೀಡ್ತಾರೆ. ಇದರ ನಡುವೆ ಕಾವ್ಯ ಅವರು ಸಾರಿ ಬಿಗ್ ಬಾಸ್ ಅಂತ ಕೇಳಿದ್ದಾರೆ. ಆದರೂ ಕೂಡ ಬಿಗ್ ಬಾಸ್ ಮನೆಯ ಮುಖ್ಯ ದ್ವಾರ ಓಪನ್ ಆಗಿರುವುದು ಕಂಡು ಬಂದಿದೆ. ಇದೇ ವೇಳೆ ಕಾವ್ಯ ಅವರು ಕಣ್ಣೀರಿಟ್ಟಿದ್ದಾರೆ. ಇನ್ನು ಪ್ರೋಮೋ ಬಿಟ್ಟ ತಕ್ಷಣವೇ ಬಿಗ್ ಬಾಸ್ ಅಭಿಮಾನಿಗಳು ಕಾವ್ಯ ಅವರ ತಮ್ಮ ಕಾರ್ತಿಕ್ ರನ್ನ ಹಿಗ್ಗಾಮುಗ್ಗಾ ಜಾಡಿಸಿದ್ದಾರೆ. ಬಿಗ್ ಬಾಸ್ ಮನೆಯಲ್ಲಿ ನಾಮಿನೇಷನ್ಗಳು ಹಾಗೂ ಆಟದ ಸ್ಟ್ರಾಟಜಿಗಳನ್ನ ಚರ್ಚೆ ಮಾಡುವಂತಿಲ್ಲ ಅನ್ನೋದು ಮೂಲ ನಿಯಮ. ಅದನ್ನೇ ಇವನು ಉಲ್ಲಂಘನೆ ಮಾಡಿದ್ದಾನೆ ಎಂದು ಹೇಳಲಾಗಿದೆ. ಇನ್ನು ಕೆಲವರು ಈ ವರ್ಷದ ಬಿಗ್ ಬಾಸ್ ನ ಪ್ರೋಮೋಗಳನ್ನ ನೋಡಿದರೆ ಇದು ಕೂಡ ಪ್ರಾಂಕ್ ರೀತಿ ಕಾಣ್ತಿದೆ. ಬಿಗ್ ಬಾಸ್ ಮನೆಗೆ ಹೋಗುವ ಮುನ್ನವೇ ಕುಟುಂಬದವರಿಗೆ ಇದರ ಬಗ್ಗೆ ಮಾಹಿತಿ ತಿಳಿಸಲಾಗಿರುತ್ತದೆ. ಹಾಗಿದ್ರೂ ಕೂಡ ಈ ರೀತಿಯ ಚರ್ಚೆ ಆಗಿದೆ ಅಂದ್ರೆ ಅದು ಬಿಗ್ ಬಾಸ್ ಮಾಡಿರುವ ಪ್ರಾಂಕ್ ಇರಬಹುದು ಎಂದು ಹೇಳಲಾಗ್ತಿದೆ.